ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಒಂದು ತುಂಬ ಸಿಂಪಲ್ ಆದಂಥ ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಸ್ವಲ್ಪ ವೆಯ್ಟ್ ಲಾಸ್ ವಿಡಿಯೋಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಾರಿ ಚೆಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಸಿಂಪಲ್ ಆದಂತಹ ಹೋಮ್ ರೆಮಿಡಿಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಬೆಳ್ಳಿ ಫ್ಯಾಟನ್ನು ಬರ್ನ್ ಮಾಡ್ಕೊಳ್ಳೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ತುಂಬ ದಪ್ಪ ಆಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ವಾಕ್ ಮಾಡಬೇಕು ಅಂತ ಬೆಳಗ್ಗೆನೇ ಅಲಾರಾಮ್ ಇಟ್ಕೊಂಡು ಕಷ್ಟಪಟ್ಟು ಹೇಳ್ತಾ ಇದ್ದೀರಾ, ಇದೆಲ್ಲ ಏನಪ್ಪ ಕಷ್ಟ ಅಂತ ಇವರು ಹೇಳಂತಹ ಪೌಡರ್ಗಳನ್ನು ಕುಡಿದು ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೆ ಆ ಟ್ಯಾಬ್ಲೆಟನ್ನು ತಗೊಳ್ಳೋದು ಇದೆಲ್ಲ ಮಾಡ್ತಾಯಿದ್ದೀರಾ. ಹಾಗೆ ವೈಬ್ರೇಟ್ ಮಿಷನನ್ನು ಕೂಡ ಯೂಸ್ ಮಾಡೋದು, ಸಣ್ಣ ಆಗಬೇಕು, ಚೆನ್ನಾಗಿ ಕಾಣಬೇಕು ಅಂತೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಮನೆಯಲ್ಲಿಯೇ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಆರಾಮಾಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ವಾಕ್ ಮಾಡೋದು, ಮನೆಗೆ ಬರೋದು, ವೆಯ್ಟನ್ನು ಚೆಕ್ ಮಾಡ್ಕೊಳ್ಳೋದು, ನಾನು ಸಣ್ಣ ಆಗಿರ್ಬೋದಾ, ವಾಕ್ ಮಾಡಿ ಬಂದೆ ನಾನು ಸಣ್ಣ ಆಗಿರ್ಬೋದಾ ಅಂತ ಇಷ್ಟೆಲ್ಲ ಸರ್ಕಸನ್ನು ಮಾಡೋದು ಬೇಡ ಅನಿಸಿದ್ರೆ ನಾನು ಹೇಳುವ ರೆಮಿಡಿಯನ್ನು ಫಾಲೋ ಮಾಡಿ ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿಯೇ ತಿಂಗಳಿಗೆ 5 kgಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ನಾನು ಹೇಳುವ ಈ ರೆಮಿಡಿಯನ್ನು 3 ತಿಂಗಳು ತಗೊಂಡಾಗ ಮಾತ್ರ. ಅಂಥದ್ದೇನು ದುಬಾರಿಯಾಗಿರುವ ಐಟಮ್ ಏನೂ ಅಲ್ಲ, ಮನೆಯಲ್ಲಿಯೇ ಯಾವಾಗಲೂ ಇರೋವಂಥದ್ದು. ಅದೇನಪ್ಪ ಅಂದರೆ ಟೊಮೆಟೊ. ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇದೆ. ಇದು ಬಂದು ಫ್ಯಾಟನ್ನು ಬರ್ನ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಡೈಲಿ ಇದನ್ನು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಕಂಟಿನ್ಯೂಸಾಗಿ 3 ತಿಂಗಳು ತೊಗೊಳ್ಬೇಕಾಗುತ್ತೆ. ಇನ್ನು ಯಾವ ರೀತಿ ತೊಗೊಬೇಕು ಅಂದರೆ, ಟೊಮೆಟೊ ಜ್ಯೂಸ್ ಮಾಡಿ ಜ್ಯೂಸಿನ ರೂಪದಲ್ಲಿ ತೊಗೊಳ್ಳೋವಂಥದ್ದು. ಮಿನಿಮಮ್ 250 ml ತೊಗೊಬೋದು. ಇಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ, ಇನ್ನೂ ಸ್ವಲ್ಪ ಕುಡಿತೀವಿ ಅಂದರೆ 300 ml ತೊಗೊಳ್ಬೋದು. 100 ಗ್ರಾಮ್ ಆಲ್ರೆಡಿ 100 ml ಅಷ್ಟು ಆಲ್ರೆಡಿ ಟೊಮೆಟೊಲ್ಲೇ ಸಿಗ್ಬಿಡುತ್ತೆ. ಇನ್ನು 200 ml ಅಂದರೆ 200 ml ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಅದರ ಜೊತೆ ಅರ್ಧ ನಿಂಬೆಹಣ್ಣನ್ನು ಸೇರಿಸಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋವಂಥದ್ದು, ಅಂದರೆ ಕುಡಿಯೋವಂಥದ್ದು. ಈ ಥರ ಬಿಡದೆ 3 ತಿಂಗಳು ಕಂಟಿನ್ಯೂಸ್ ಆಗಿ ಸೇವಿಸ್ತಾ ಬಂದರೆ ಖಂಡಿತವಾಗ್ಲೂ ತಿಂಗಳಿಗೆ 5 kg ವೆಯ್ಟ್ ಲಾಸನ್ನು ಮಾಡ್ಕೊಳ್ಬಹುದು. ಬೇಕಿದ್ದರೆ ಈ ರೆಮಿಡಿನ ಮಾಡೋದಕ್ಕೂ ಮುಂಚೆ ಎಷ್ಟು ವೆಯ್ಟ್ ಇದ್ವಿ, ಈ ರೆಮಿಡಿನ ಮಾಡ್ತಾ ಇರುವಾಗ ಎಷ್ಟು ವೆಯ್ಟ್ ಇದ್ದೀವಿ ಅಂತ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಈ ರೆಮಿಡಿಯನ್ನು ಮಾಡಿ ವರ್ಕ್ ಆದಮೇಲೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಇದೆ. ಏನಪ್ಪ ಅಂದರೆ, ಯಾರಿಗಾದರೂ ರಕ್ತದಲ್ಲಿ HB ಕಡಿಮೆ ಇದ್ದರೆ, ಅಂದರೆ ಹಿಮೋಗ್ಲೋಬಿನ್ ಲೆವೆಲ್ ಲೋ ಇದ್ದರೆ, ಅನಿಮಿಯಾ ಇದ್ದರೆ ಇದೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಈ ಜ್ಯೂಸಿಂದ ಹಿಮೋಗ್ಲೋಬಿನ್ ಹೆಚ್ಚಾಗುತ್ತೆ. ಅಲ್ಸರ್ ಮತ್ತು ಅಸಿಡಿಟಿ ಇರೋರು ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಟೊಮೆಟೊ ಜ್ಯೂಸ್ ಸಾಕು. ನಿಮಗೇನಾದರೂ ಸಣ್ಣ ಆಗಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ನಾನು ಹೇಳುವಂಥ ರೆಮಿಡಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.